ಒಂದು ಸಿಲ್ಕ್ ಸ್ಯಾರೀಸ್‌ಗೆ ಬಾರ್ಡರ್ ಬ್ಲೌಸಸ್‌ಗೆ ಈ ತರ ಬಾರ್ಡರ್ ಬಂದಿರುತ್ತಲ್ಲ, ಬಾರ್ಡರ್‌ನ ನಾವು ಫೋಲ್ಡ್ ಮಾಡಕ್ಕಾಗಲ್ಲ. ಅವಾಗ ನಾವೇನ್ ಮಾಡ್ಬೇಕು ಗೊತ್ತಾ? ಲೈನಿಂಗ್‌ನ ಫಸ್ಟು ಒಂದು 1/2 ಇಂಚು ಫೋಲ್ಡ್ ಮಾಡ್ಕೋಬೇಕು. ಯಾಕಂದ್ರೆ ಬಾರ್ಡ್ರಲ್ಲಿ ಫೋಲ್ಡ್ ಮಾಡಕ್ಕೆ ಆಪ್ಷನ್ ಕೊಟ್ಟಿರಲ್ಲ ಅವರು. ಎಲ್ಲ ಸ್ಯಾರೀಸ್‌ಗಲ್ಲ, ಕೆಲವೊಂದು ಸ್ಯಾರೀಸ್‌ಗೆ ಕೊಡ್ತಾರೆ. ಕೆಲವೊಂದು ಸ್ಯಾರೀಸ್‌ಗೆ ಬಾರ್ಡರ್ 1/2 ಇಂಚಿಗೆ ಮಾರ್ಜಿನ್ ಬಿಡಲ್ಲ ಸ್ಟಿಚಿಂಗ್. ಟೋಟಲ್ ಬಾರ್ಡ್ರೇ ಇಟ್ಟಿರ್ತಾರೆ. ಆ ಥರ ಬ್ಲೌಸ್‌ಗಳಿಗೆ ಬಂದಾಗ ನಾವು ಈ ಥರ ಸ್ಟಿಚ್ ಫಸ್ಟ್ 1/2 ಇಂಚು ಲೈನಿಂಗ್ ಸ್ಟಿಚ್ ಮಾಡ್ಕೊಂಡ್ಮೇಲೆ, ಅದರ ಮೇಲೆ ಈ ಬಾರ್ಡರ್ ಫುಲ್ ಬಾರ್ಡರ್ ಇದೆ ಇದು. ಇದ್ರಲ್ಲಿ ನಾವು ಸ್ಟಿಚಿಂಗ್ ಮಾಡಿದ್ರೆ ಆ ಬಾರ್ಡರ್ ಕಟ್ಟಾಗಿ ಇದ್ರ ಲುಕ್ಕಿಂಗೇ ಹೊರಟೋಗುತ್ತೆ. ಸೊ ಈ ಥರ ಬಂದಾಗ ನಾವು ಈ ಥರ ನೋಡಿ, ನಾನು ಸ್ಟಿಚಿಂಗ್ ಮಾಡಿರೋದು ಕೆಳಗಡೆ ಇಟ್ಕೊಂಡು ಮೇಲೆ ಒಂದು ಸ್ವಲ್ಪ ಮಾರ್ಜಿನ್ ಅಂದರೆ ಸ್ವಲ್ಪ ಒಂದು ಸ್ಟಿಚಿಂಗ್ ಎಷ್ಟು ತೊಗೊತೇನೆ ನಾನು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಅಷ್ಟು ಮಾತ್ರ ಸ್ಟಿಚಿಂಗ್ ತೊಗೊಂಡು ಫಸ್ಟು ನಾವು ಲೈನಿಂಗ್‌ನ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಈ ಬಾರ್ಡರ್‌ನ ತೊಗೊಂಬಂದು ಆ ಲೈನಿಂಗ್ ಮೇಲೆ ನಾವೆಲ್ಲಿ ಸ್ಟಿಚ್ ಮಾಡೀವೋ ಅಲ್ಲಿ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಆಮೇಲೆ ನಾವು ಲೈನಿಂಗ್ ಅಟ್ಯಾಚ್‌ನ ನಿಧಾನವಾಗಿ ನಾವು ಯಾವ ಥರ ಮಾಡ್ತೀವಿ ಆ ಥರ ಮಾಡಿಕೊಂಡ್ರೆ ನಿಮ್ಗೆ ನೋಡೋಕ್ಕೆ ತುಂಬ ಲುಕಿಂಗ್ ಕಾಣಿಸುತ್ತೆ. ಮತ್ತು ಬಾರ್ಡ್ರ್ ಫೋಲ್ಡೂ ಆಗಲ್ಲ. ಹೇಗಿದೆ ಬಾರ್ಡ್ರ್ ಹಾಗೇ ಇರುತ್ತೆ. ಯಾಕಂದರೆ ಬಾರ್ಡ್ರ್ ನಾವು ಫೋಲ್ಡ್ ಮಾಡ್ತಾ ಇಲ್ಲ ಅಲ್ಲಿ. ಬಟ್ ಅಲ್ಲಿ ಫೋಲ್ಡ್ ಮಾಡೋಕ್ಕೂ ನಮ್ಗೆ ಸ್ಪೇಸ್ ಕೊಟ್ಟಿಲ್ಲ ಅವರು. ಈ ಥರ ಬಂದಿರೋ ಬ್ಲೌಸಸ್ಗೆಲ್ಲನೂ ಈ ಥರನೇ ಸ್ಟಿಚ್ ಮಾಡ್ಕೊಂಡ್ರೆ ನಿಮಗೆ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ. ನೋಡೋಕ್ಕೂ ಲುಕಿಂಗ್ ಕಾಣಿಸುತ್ತೆ ಮತ್ತು ಬಾರ್ಡರು ಫೋಲ್ಡ್ ಕೂಡ ಆಗಲ್ಲ. ನಾನು ಅದಕ್ಕೆ ವೀಡಿಯೋ ಸ್ಲೋನಲ್ಲೇ ಇಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ಥರ ಬ್ಯಾಕ್ ಪಾರ್ಟ್ ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ. ಯಾರಾದರೂ ಹೊಸೊಬ್ರು ಕಲಿತಾ ಇದ್ದರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ವಿಡಿಯೋ. ಒಂದು 3 ನಿಮಿಷದಲ್ಲಿ ಏನೂ ಆಗಲ್ಲ. ಬಟ್ ನಿಮ್ಗೆ ಕಲಿಯೋಕ್ಕಂತೂ ಒಂದು ಸಿಗುತ್ತೆ ಇಲ್ಲಿ. ನೋಡಿ ಕೈ ಅದರ ಮೇಲೆ ಬ್ಲೌಸ್ ಮೇಲೆ ಇಟ್ಬಿಟ್ಟು ನಮ್ಮ ಟೈಲರ್ ಯಾವ ಥರ ಸ್ಟಿಚ್ ಮಾಡ್ತಾ ಇದ್ದಾರೋ ಇದೇ ಥರ ಲೈನಿಂಗ್ ಅಟ್ಯಾಚನ್ನ ಮಾಡ್ಕೋಬೇಕು. ನಾನು ಇದರಲ್ಲಿ ಯಾವುದು ಕಟ್ಟಿಂಗ್ ಅಂತೂ ಮಾಡಿಲ್ಲ. ಸೇಮ್ ಯಾವ ಥರ ನಾವು ಸ್ಟಿಚಿಂಗ್ ಮಾಡ್ತೀವಿ ಅದೇ ಥರ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿರಿ 2 ಕೈ ಯೂಸ್ ಮಾಡಿಕೊಂಡು ನೀಟಾಗಿ ಲೈನಿಂಗ್ ಅಟ್ಯಾಚ್ ಎಂಬುದು ಎಲ್ಲಿ ರಿಂಕಲ್ಸ್ ಬರಲಾರ್ದಂಗೆ ಇದನ್ನು ಎಲ್ಲೆಲ್ಲಿ ನಾವು ತಿರುಗ್ತೀವಲ್ಲ ಕರು ಬಂದಾಗಲ್ಲ ಅಲ್ಲಿ ನಿಡಿಲ್ ಒಳಗಡೆ ಇರಬೇಕು. ಕ್ಲಾತ್ ಒಳಗಡೆ ನಿಡಿಲ್ ಇಟ್ಬಿಟ್ಟು ನಾವು ಕ್ಲಾತನ್ನು ತಿರುಗಬೇಕಾಗುತ್ತೆ. ನಿಡಿಲ್ ಮೇಲೆ ಇಟ್ಕೊಂಡು ಕ್ಲಾತನ್ನು ಯಾವತ್ತೂ ತಿರುಗಬಾರ್ದು. ಇದು ನೋಡಿರಿ ಬಾರ್ಡ್ರ್ ಈ ಥರ ಫೋಲ್ಡಿಂಗ್ ಆದಮೇಲೆ ನೋಡಿರಿ ಸ್ಟಿಚಿಂಗ್ ಆದ್ರೂ ಆಗ್ಲಾರ್ದಂಗೆ ಕಾಣಿಸ್ಕೊಳ್ಳುತ್ತೆ. ತುಂಬ ಫಿನಿಶಿಂಗ್ ಬರುತ್ತೆ. ಈ ಥರ ಮಾಡ್ಕೋಬೇಕು ಯಾವುದೇ ಆಗಲಿ. ಇವಾಗ ಇದನ್ನು ಕಟಿಂಗ್ ಮಾಡೋಣ. ಎಕ್ಸ್ಟ್ರಾ ಮಾರ್ಜಿನ್ ಏನಿದೆಯಲ್ಲ ನೋಡಿರಿ ಯಾಕಂದರೆ ಎಕ್ಸ್ಟ್ರಾ ಮಾರ್ಜಿನ್ ಕಟ್ ಮಾಡಬೇಕಾದ್ರೆ ಕೂಡ ಕೆಲವೊಂದು ಜನ ಹೊಸೊಬ್ಬರು ಲೈನಿಂಗ್ನು ಕಟ್ ಮಾಡಿಬಿಡ್ತಾರೆ. ಆ ಥರ ಆಗ್ಲಾರ್ದಂಗೆ ಎಲ್ಲಿಗೆ ಕಟ್ ಮಾಡ್ತೀವಲ್ಲ ನೋಡಿರಿ ಒಂದ್ಸರಿ ಬೆರಳನ್ನ ಅಬ್ಸರ್ವ್ ಮಾಡಿರಿ. ಸೀದಾ ಅದೇ ಥರನೇ ಯಾವ ಥರ ನಾವು ನೋಡಿರಿ ಸೀಸರು ಬೆರಳು ಯಾಕಂದರೆ ಹತ್ರದಲ್ಲೇ ಹೋಗ್ತವೆ. ಎಲ್ಲಿನೂ ಲೈನಿಂಗ್ ಕಟ್ಟಿಂಗ್ ಆಗಲ್ಲ. ಮೇನ್ ಪೀಸ್ ಮಾತ್ರ ಎಕ್ಸ್ಟ್ರಾ ಇರೋದು ಮಾತ್ರನೇ ಕಟ್ಟಿಂಗ್ ಮಾಡ್ತಿರೋದು. ಇದನ್ನು ನೋಡಿ ನಿಧಾನವಾಗಿ ನೀವು ಕಲಿತೀರಂತ ಅನ್ಕೊತಾ ಇದ್ದೀನಿ. ಈ ಲೈನಿಂಗ್ ಅಟ್ಯಾಚು ಬ್ಯಾಕ್ ಸೈಡ್ದು ಫುಲ್ ಬಾರ್ಡ್ರ್ ಬಂದಾಗ ನಾವು ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟು ತುಂಬ ನೀಟಾಗಿ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇನ್ನು ಬೇರೆ ತಿಳಿಸ್ತೀನಿ. ಇದನ್ನು ಅಂದರೆ ಫ್ರಂಟ್ ಪಾರ್ಟ್ ಯಾವ ಥರ ಮಾಡಬೇಕು ಆ ಥರ ತಿಳಿಸ್ತೀನಿ ನಾನು. ಚಿಕ್ಕ ಚಿಕ್ಕ ವಿಷಯಗಳು ಇದು ಯಾಕಂದರೆ ಸ್ಮಾಲ್ ವಿಷಯ, ಬಟ್ ಹೊಸೊಬ್ಬರಿಗೆ ಇದು ದೊಡ್ಡದೇ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೋಡಿರಿ ಬಾರ್ಡ್ರ್ ಯಾವ ಥರ ಬಂದಿದ್ದು.